ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ರದ್ದಾಗಿರೋ ಕಾರಣಕ್ಕೆ ಒಂದು ನಾಮಿನೇಷನ್ ಪ್ರಕ್ರಿಯೆನ ಮಾಡ್ತಿದ್ದಾರೆ. ಅದು ಕೂಡ ನಿಮಗೆ ಗೊತ್ತಿದೆ. ನಿನ್ನೆ ಎಪಿಸೋಡಲ್ಲಿ ಏನೆಲ್ಲ ಆಗಿದೆ ಅಂತ ನೀವು ಕೂಡ ನೋಡಿದ್ದೀರಾ. ಇನ್ನು ಅದೇ ರೀತಿ ಚಟುವಟಿಕೆ ಇವತ್ತಿನ ಎಪಿಸೋಡ್ನಲ್ಲೂ ಮುಂದುವರಿತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಭವ್ಯ ಕೂಡ ಇಲ್ಲಿ ಉಗ್ರ ಮಂಜು, ತ್ರಿವಿಕ್ರಮ್ ಹಾಗೂ ಗೌತಮಿ ಅವರ ಫೋಟೋಗಳನ್ನ ಎತ್ಕೊಂಡಿದ್ದಾರೆ. ಉಗ್ರ ಮಂಜು ಹಾಗೂ ಭವ್ಯ ನಡುವೆ ಮಾತಿನ ಚಟಪಟಿ ಜೋರಾಗಿನೇ ಇದೆ ಅಂತಲೇ ಹೇಳ್ಬೋದು. ಗೌತಮಿಯವರು ಅಂದರೆ ಹಾಗೆ ಹೀಗೆ ಅಂತ ಹೇಳ್ತಿರಲಿಲ್ಲ. ಗೌತಮಿ ಒಬ್ಬರೇನ ಹೆಣ್ಮಕ್ಳು, ಇನ್ಯಾರೋ ನಿಮ್ಮ ಕಣ್ಣು ಕಾಣಲ್ವಾ ಅಂತಲೂ ಕೂಡ ಭವ್ಯ ಅವರು ಇಲ್ಲಿ ಹೇಳ್ತಿದ್ದಾರೆ. ಹೌದು, ನಂಗೆ ಒಳ್ಳೆಯವ್ರು ಬಯಸೋರು ಮಾತ್ರ ಒಳ್ಳೆಯವರು, ಮತ್ತು ನೀನು ಹೇಳ್ದಂಗೆ ಕೇಳ್ಕೊಂಡು ಇರೋದಕ್ಕೆ ಕಳಿಸಿಲ್ಲ ಬಿಗ್ ಬಾಸ್ ಅವರು ನನ್ನ ಅಂತಲೂ ಕೂಡ ಉಗ್ರ ಮಂಜು ಅವರು ಇಲ್ಲಿ ಭವ್ಯಗೆ ಉತ್ತರವನ್ನು ಹೇಳ್ತಿದ್ದಾರೆ. ಮತ್ತು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರೋದಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಗೆ ಅಂತಲೂ ಕೂಡ ಭವ್ಯ ಅವರು ಇಲ್ಲಿ ಪ್ರಶ್ನೆನ ಮಾಡ್ತಾರೆ. ಈ ರೀತಿಯಾಗಿ ಮಾತಿನ ಚಟಾಪಟಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ತಾವು ಏನು ಮಾತಾಡ್ತಿದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲದೆ ಬಾಯಿಗೆ ಬಂದ ರೀತಿಯಲ್ಲೇ ಮಾತನಾಡ್ತಿರ್ತಾರೆ. ಅದರಲ್ಲೂ ಉಗ್ರ ಮಂಜವರು, ನೀವು ರಾತ್ರಿ ಎಲ್ಲ ತ್ರಿವಿಕ್ರಮ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಬಿಗ್ ಬಾಸ್ ಮನೆಗೆ ಬಂದಿರೋದು ಅಂತಲೂ ಕೂಡ ಪ್ರಶ್ನೆನ ಮಾಡಿದಾಗ, ಹೌದು ನಾನು ಅದಕ್ಕೇನೆ ಬಂದಿರೋದು ಅಂತಲೂ ಕೂಡ ಭವ್ಯ ಅವರು ಇಲ್ಲಿ ಹೇಳ್ತಾರೆ. ಏಟಿಗೆ ಏಟು ಎದ್ದು ರೇಟು ಅಂತಲೇ ಕೂಡ ಒಂದು ಟಾಂಗ್ನ ಕೊಡ್ತಿರ್ತಾರೆ ಉಗ್ರ ಮಂಜುವ್ರಿಗೆ. ಈ ರೀತಿಯಾಗಿ ಭವ್ಯ ಹಾಗೂ ಉಗ್ರ ಮಂಜು ನಡುವೆ ಜೋರಾದ ಮಾತಿನ ಚಟಾಪಟಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ಟಾಸ್ಕಲ್ಲಿ. ಇನ್ನೂ ಏನೆಲ್ಲ ಆಗಿದೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಭವ್ಯ ಅಥವಾ ಉಗ್ರ ಮಂಜು ಅಂತ ಇಬ್ಬರಲ್ಲಿ ಒಬ್ಬರಿಗೆ ಸಪೋರ್ಟ್ ಮಾಡೋದಾದರೆ ಯಾರಿಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.